ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಎಚ್ ವಿ ಆರ್ ಮನೆ ಚಿತ್ರ. ನಾನಿವತ್ತು ಸಾಂಬಾರು ಪುಡಿನ ಮಾಡ್ತಾಯಿದ್ದೀನಿ. ನಾನು ಯಾವ ಥರ ಸಾಂಬಾರು ಪುಡಿನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಗೊಂದ್ಸರಿ ತೋರಿಸ್ತೀನಿ. ಬನ್ನಿ, ನಾನು ಏನೇನು ಸಾಮಾನುಗಳನ್ನ ಜೋಡಿಸ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನೋಡಿ ಸಾಂಬಾರು ಪುಡಿಗೆ ಏನೇನು ಬೇಕೋ ಎಲ್ಲ ಸಾಮಾನು ನಾನಿಲ್ಲಿ ಜೋಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಒಂದೊಂದಾಗೆ ನಾನು ಎಷ್ಟೆಷ್ಟು ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ ಎಲ್ಲನೂ ಹೇಳ್ತಾ ಹೋಗ್ತೀನಿ. ನೋಡಿ, ಇದು ಧನಿಯಾ ನಾನು 3 kg ತೊಗೊಂಡಿದ್ದೀನಿ. ನಾನು ಇದನ್ನು ಅಂಗಡಿಯಿಂದ ತೊಗೊಂಬಂದಮೇಲೆ ಒಂದ್ಸರಿ ಇದ್ರಾಗೆ ಏನಾದರೂ ಕಲ್ಲು ಮಣ್ಣು ಎಂಡೆ ಕಡ್ಡಿ ಕಸ ಏನಾದರೂ ಇದೆಯಾ ಅಂತ ಹೇಳ್ಬಿಟ್ಟು ನೋಡಿಬಿಟ್ಟು ಚೆಕ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದು 3 kg ಇದೆ ಧನಿಯಾ. ಹೆಸರು ಕಾಳು 1/4 kg, ಕಡಲೆಕಾಳು ಅರ್ಧ kg, ಜೀರಿಗೆ 300 ಗ್ರಾಮು, ಮತ್ತು 20 ರೂಪಾಯಿದು ನಾನು ಕರ್ಬೇವಿನ ಸೊಪ್ಪನ್ನ ತೊಗೊಬಂದು ಚೆನ್ನಾಗಿ ತೊಳೆದ್ಬಿಟ್ಟು ಬಿಸಿಲಿಗೆ ಹಾಕಿ ಒಣಗಿಸಿ ಎತ್ತಿಟ್ಕೊಂಡಿದ್ದೀನಿ. 100 ಗ್ರಾಮ್ ಅರಿಶಿನದ ಬೊಟ್ಟನ್ನ ನಾನು ಈ ಥರ ಸಣ್ಣ ಸಣ್ಣದಾಗಿ ಕುಟ್ಟಿ ಇಟ್ಕೊಂಡಿದ್ದೀನಿ. ಬೇಳೆ 1/4 kg, ಮೆಂತ್ಯ 50 ಗ್ರಾಮು, ಮೆಣಸು 30 ಗ್ರಾಮು, ಚಕ್ಕೆ 30 ಗ್ರಾಮು, ಗಸಗಸೆ 30 ಗ್ರಾಮು, ಅಕ್ಕಿ 1 ಪಾವನಷ್ಟು ತೊಗೊಂಡಿದ್ದೀನಿ. 1 ಪಾವಿನ ಲೋಟ ಇದು. 1 ಪಾವು ಅಕ್ಕಿ ತೊಗೊಂಡ್ರೆ ಸಾಕಾಗುತ್ತೆ. ಲವಂಗ 30 ಗ್ರಾಮು, ಹುರ್ಗಡ್ಲೆ 100 ಗ್ರಾಮು, ಸಾಸಿವೆ 100 ಗ್ರಾಮ್ ತೊಗೋಬೇಕು. ನಾನು ಅಂಗಡಿ ಸಾಮಾನು ಬರೆಯೋವಾಗ ಸಾಸಿವೆ ಮರ್ತೋಗ್ಬಿಟ್ಟಿದ್ದೆ, ಅದಕ್ಕೆ ಮನೇಲಿ ಎಷ್ಟಿದೆಯೋ ಅಷ್ಟು ಹಾಕಿದ್ದೀನಿ. ಇದೊಂದು 20-30 ಗ್ರಾಮ್ ಇರಬೇಕೇನೋ ಅಷ್ಟೇ. ಉದ್ದಿನಬೇಳೆ 100 ಗ್ರಾಮು. ಇವಾಗ ಈ ಎಲ್ಲ ಪದಾರ್ಥಗಳನ್ನೂ ಹುರ್ಕೊಳ್ಬೇಕು. ನಾನು ಒಂದು ಬಾಣಲಿನ ಇಟ್ಕೊಂಡು ಎಲ್ಲ ಪದಾರ್ಥಗಳನ್ನೂ ಹುರ್ಕೊಳ್ತಾ ಇದ್ದೀನಿ. ಈ ಬಾಣಲಿ ಸ್ಟೀಲ್ ಬಾಣಲಿ ತುಂಬ ವೆಯ್ಟ್ ಐತೆ, ತಳ ಮಾತ್ರ ಸಖತ್ತು ದಪ್ಪ ಐತೆ. ಈ ಥರ ದಪ್ಪ ತಳದ್ದು ಬಾಣಲಿನ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ. ನಾನು ಮೊದಲಿಗೆ ಕಡಲೆಕಾಳನ್ನ ಹುರ್ಕೊಳ್ತಾ ಇದ್ದೀನಿ. ಎಲ್ಲ ಪದಾರ್ಥಗಳನ್ನೂ ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಹುರ್ಕೋಬೇಕು. ಒಳ್ಳೆ ಘಮ ಬರುತ್ತೆ ಹುರಿಯೋವಾಗ. ಆ ಘಮ ಬಂದಾಗ ನಮಗೆ ಗೊತ್ತಾಗುತ್ತೆ ಹುರಿದಾಗಿದೆ ಅಂತ ಹೇಳ್ಬಿಟ್ಟು. ಜೊತೆಗೆ ಕಲ್ಲರ್ ಕೂಡ ಚೇಂಜ್ ಆಗುತ್ತೆ. ನೋಡಿ, ಇಲ್ಲಿ ಕಡಲೆಕಾಳು ಕಲ್ಲರ್ ಚೇಂಜ್ ಆಯಿತು. ಇಷ್ಟನ್ನ ಹುರ್ಕೊಂಡ್ರೆ ಸಾಕಾಗುತ್ತೆ. ಎಲ್ಲ ಪದಾರ್ಥಗಳನ್ನು ಹೀಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರಿಬೇಕು. ನಾನು ಧನಿಯಾ ಒಂದೇ ಅಲ್ಲ ಕ್ಲೀನ್ ಮಾಡಿರೋದು, ಈ ಎಲ್ಲ ಪದಾರ್ಥಗಳನ್ನು ಏನೇನು ತೊಗೊಂಡಿದ್ದೀನಿ ಅದನ್ನೆಲ್ಲನೂ ಅಂಗಡಿಯಿಂದ ತೊಗೊಂಡು ಬಂದಾದಮೇಲೆ ಒಂದ್ಸರಿ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನಾವು ಕ್ಲೀನಾಗಿರೋದನ್ನೇ ತೊಗೊಂಬಂದಿದ್ದೀವಿ ಅಂದರೂ ಕೂಡ ಕೆಲವೊಂದು ಸಾರಿ ಕಲ್ಲು ಮಣ್ಣು ಇರುತ್ತೆ. ಆದ್ದರಿಂದ ನಾನು ಇನ್ನೂ ಒಂದ್ಸರಿ ಎಲ್ಲನೂ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಹೆಸರು ಕಾಳನ್ನ ಹುರ್ಕೊಂಡೆ ನೋಡಿದ್ರಲ್ಲ. ಇವಾಗ ತೊಗರಿ ಬೇಳೆ, ಅದಾದಮೇಲೆ ಉದ್ದಿನಬೇಳೆ ಹುರ್ಕೊಳ್ತೀನಿ. ಉದ್ದಿನಬೇಳೆ ಹುರಿಯೋವಾಗ ಒಂದೊಳ್ಳೆ ಘಮ ಬರುತ್ತೆ. ಆ ಪರಿಮಳನೇ ಒಂಥರ ಚಂದ. ಸಾಂಬಾರು ಪುಡಿ ಹುರಿತಾ ಇದ್ದರೆ ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ. ಅಂಗಡಿಯಿಂದ ಎಲ್ಲ ಸಾಮಾನು ತಂದಮೇಲೆ ಒಂದಿನ ಕುತ್ಕೊಂಡು ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಂಡ್ಬಿಟ್ರೆ ಇನ್ನೊಂದು ದಿನ ಉರಿಬೋದು. ಎಲ್ಲನೂ ಒಂದೇ ದಿನ ಮಾಡ್ಕೊತೀವಿ, ಕ್ಲೀನ್ ಮಾಡಿ ಬಿಸಿಲಿಗೆ ಹಾಕ್ಬಿಟ್ಟು ಒಂದೇ ದಿನ ಎಲ್ಲನೂ ಮಾಡ್ಕೊತೀವಿ ಅಂತ ಅಂದರೆ ಒಂದಿನ ಪೂರ್ತಿ ಹಿಡಿಯುತ್ತೆ. ಜೊತೆಗೆ ಸ್ವಲ್ಪ ನಮಗೆ ಕಷ್ಟ ಅನಿಸುತ್ತೆ. ಉದ್ದಿನಬೇಳೆ ಹುರ್ಕೊಂಡಾಯ್ತು. ನಾನಿವಾಗ ಜೀರಿಗೆ ಹುರ್ಕೊತಾ ಇದ್ದೀನಿ. ಜೀರಿಗೆ ಹುರಿಯೋವಾಗಲೂ ಅಷ್ಟೇ ಆ ಸ್ಮೆಲ್ಲು ತುಂಬ ಚೆನ್ನಾಗಿ ಬರುತ್ತೆ. ಜೀರಿಗೆ ಪಟ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಉರಿತಾ ಅಷ್ಟು ಹುರ್ಕೊಂಡ್ರೆ ಸಾಕು. ಗ್ಯಾಸ್ ಸ್ಟವ್ನ ಕೆಳಗಡೆ ಇಟ್ಕೊಂಡು ಹುರಿದ್ರೆ ಬೆಟರ್ ಅನಿಸುತ್ತೆ. ಯಾಕಂದರೆ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕಲ್ಲ. ಸುಮಾರು 1 ಗಂಟೆ 1.5 ಗಂಟೆ ಹಿಡಿಯುತ್ತೆ. ಕಮ್ಮಿ ಕ್ವಾಂಟಿಟಿ ಆದರೆ ಏನು ತುಂಬ ಹೊತ್ತು ತೊಗೊಳ್ಳಲ್ಲ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಹುರಿಯೋದ್ರಿಂದ ಜಾಸ್ತಿ ಹೊತ್ತು ತೊಗೊಳುತ್ತೆ. ಕೆಳಗಡೆ ಆರಾಮಾಗಿ ಕುತ್ಕೊಂಡು ಹುರ್ಕೋಬೋದು. ನೋಡಿ, ನಾನಿವಾಗ ಜೀರಿಗೆ ಹುರಿದಾಯ್ತು. ಮೆಣಸನ್ನು ಹುರ್ಕೊಳ್ತಾ ಇದ್ದೀನಿ. ಈ ಮಸಾಲೆ ಪದಾರ್ಥಗಳೇನು ತುಂಬ ಹೊತ್ತು ಹಿಡಿಯಲ್ಲ, ಬೇಗ ಆಗೋಗ್ಬಿಡುತ್ತೆ. ಕಾಳುಗಳೇ ತುಂಬ ಜಾಸ್ತಿ ಟೈಮ್ ತೊಗೊಳ್ಳೋದು. ಇವಾಗ ನೋಡಿ ಮೆಂತ್ಯ ಹುರಿತಾ ಇದ್ದೀನಿ. ನೋಡಿ ಹೆಂಗೆ ಸಿಡಿತಾ ಇದೆ ಅಂತ ಹೇಳ್ಬಿಟ್ಟು. ಮೆಂತ್ಯ ಕೂಡ ಅಷ್ಟೇ ಒಂದೊಳ್ಳೆ ಘಮ ಬರುತ್ತೆ ಹುರಿಯೋವಾಗ. ಈ ಥರ ಸಿಡಿಯಿದ್ರೆ ಗೊತ್ತಾಗ್ಬಿಡುತ್ತೆ ನಮಗೆ ಹುರಿದಾಗಿದೆ ಅಂತ ಹೇಳ್ಬಿಟ್ಟು. ಆವಾಗ ಎತ್ತಿಟ್ಕೊಂಡ್ರೆ ಸಾಕು. ಈಗ ಗಸಗಸೆನ ಹುರ್ಕೊಳ್ತಾ ಇದ್ದೀನಿ. ಬಾಣಲಿ ಕಾದಿದ್ರೆ ಗಸಗಸೆ ಹುರಿಯೋವಾಗ ತುಂಬ ಹುಷಾರು, ಬೇಗ ಸೀದೋಗ್ಬಿಡ್ತವೆ. ಸುಮ್ಮನೆ ಒಂದು 10 ಸೆಕೆಂಡ್ ಹುರಿದ್ರೆ ಸಾಕು, ಬೇಗ ಆಗೋಗ್ಬಿಡುತ್ತೆ ಗಸಗಸೆ. ಜೊತೆಗೆ ಲವಂಗನೂ ಹುರ್ಕೊಂಡೆ, ಆಮೇಲೆ ಚಕ್ಕೆನೂ ಹುರ್ಕೊಂಡೆ, ಅಕ್ಕಿ ಹುರ್ಕೊಂಡೆ. ಇವಾಗ ಅಕ್ಕಿ ಕೂಡ ಅಷ್ಟೇ ಬಣ್ಣ ಬದಲಾಗುತ್ತೆ, ಒಂದು ಸ್ವಲ್ಪ ಕೆಂಪಾಗುತ್ತೆ, ಅಷ್ಟು ಹುರ್ಕೊಂಡ್ರೆ ಸಾಕು. ಲಾಸ್ಟಲ್ಲಿ ಧನಿಯಾ ಹುರ್ಕೊಂಡೆ. ಧನಿಯಾ ತುಂಬ ಹುರಿಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಸುಮಾರಾಗಿ ಹಿಡಿ ಬೆಚ್ಚಗೆ ಮಾಡಿ ಹಾಕ್ಕೊಂಡ್ರೆ ಸಾಕು. ನಾನು ಕರ್ಬೇವಿನ ಸೊಪ್ಪನ್ನ ಹುರ್ಕೊಂಡಿರೋ ವಿಡಿಯೋ ಮಿಸ್ ಆಗಿದೆ. ಕರ್ಬೇವಿನ ಸೊಪ್ಪನ್ನು ಅಷ್ಟೇ ಹುರ್ಕೋಬೇಕಾಗುತ್ತೆ. ಹಸಿ ಕರ್ಬೇವಿನ ಸೊಪ್ಪಾದರೂ ಪರವಾಗಿಲ್ಲ, ಒಣಗಿರೋದಾದರೂ ಪರವಾಗಿಲ್ಲ, ಹುರ್ಕೋಬೇಕಷ್ಟೇ. ಒಬ್ಬೊಬ್ಬರು ಒಂದೊಂದು ಥರ ಹುರಿತಾರೆ ಸಾಂಬಾರು ಪೌಡ್ರಂತೂ.
ಕೆಲವೊಂದು ಕಡೆ ಏನು ಮಾಡ್ತಾರೆ ಅಂತಂದರೆ ಮೆಣಸಿನ್ಕಾಯಿ ಮತ್ತು ಧನ್ಯ ಎರಡನ್ನೂ ಮಿಕ್ಸ್ ಮಾಡಿಸಿ ಸಾಂಬಾರು ಪುಡಿ ಮಾಡಿಸ್ತಾರೆ. ಬಟ್ ನಾವು ಯಾವತ್ತೂ ಉರ್ಸಲ್ಲ ಆ ಥರ. ನಾವು ಯಾವಾಗ್ಲೂ ಸಾಂಬಾರು ಪುಡಿನೇ ಸಪ್ರೇಟು, ಖಾರದ ಪುಡಿನೇ ಸಪ್ರೇಟು ಉರ್ಸೋದು ನಾವು. ಎಲ್ಲನೂ ಹುರಿದಿದ್ದಾಯಿತು, ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಎಲ್ಲನೂ ತೊಗೊಂಡೋಗಿ ಇವಾಗ ಹಾಕಿಸ್ಕೊಂಬರ್ಬೇಕು. ನಾನು ಪೌಡರ್ ಆದಮೇಲೆ ಮತ್ತೆ ನಿಮಗೆ ಸಿಗ್ತೀನಿ. ನೋಡಿ ಎಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಮಿಲ್ಗೆ ಹಾಕಿಸ್ಕೊಂಬರ್ಬೇಕು. ಹೈದ್ರಾಬಾದಲ್ಲಿ ಸಾಂಬಾರು ಪೌಡ್ರು ಮಿಲ್ಗಳು ಇಲ್ಲ. ಇಲ್ಲಿ ಯಾರೂ ಸಾಂಬಾರನ್ನೂ ಮಾಡಲ್ಲ, ಜೊತೆಗೆ ಸಾಂಬಾರು ಪುಡಿನೂ ಹಾಕ್ಸಲ್ಲ. ಮನೆಗಳಲ್ಲೇ ಬರೀ ಧನಿಯಾನ ಹುರಿದು ಪೌಡ್ರು ಮಾಡಿ ಇಟ್ಕೊತಾರೆ. ಬಟ್ ಖಾರದ ಪುಡಿ ಹಾಕಿಸ್ತಾರೆ. ಖಾರದ ಪುಡಿ ಮಿಷಿನ್ಗಳಿದ್ದಾವೆ. ನಾವು ಲಾಸ್ಟ್ ಟೈಮ್ ಹಾಕಿದಾಗ ಅಲ್ಲೇ ಹಾಕ್ಸಿದ್ವಿ. ಚೆನ್ನಾಗಿ ಬರಲ್ಲ ಖಾರದ ಪುಡಿ ಮಿಷಿನಲ್ಲಿ, ತರ್ತರಿಯಾಗಿ ಬರುತ್ತೆ. ನೀವು ನೋಡ್ಬೋದು ಇಲ್ಲಿ ತುಂಬ ನೈಸ್ ಪೌಡ್ರಾಗಿ ಬರಲ್ಲ, ತರ್ತರಿಯಾಗಿ ಬರುತ್ತೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.